ಕಳಿಸಿ ಬೈರಮಂಗಲಕ್ಕೆ ಹೋಗ್ತಾರಾ ಸಿಎಂ? ಇಂದು ಯೋಜನೆ ಕುರಿತು ಬಹಿರಂಗ ಚರ್ಚೆಗೆ ಡಿಕೆಶಿ ಹೋಗ್ತಾರಾ ಅನ್ನುವಂತಹ ಸವಾಲು, ಚರ್ಚೆಗೆ ಬರುವಂತೆ ಸವಾಲು ಹಾಕಿದ್ದಾರೆ ಈಗ ಕೇಂದ್ರ ಸಚಿವ ಎಚ್ಡಿಕೆ ಅವರು. ಸಂಜೆ 4 ಗಂಟೆವರೆಗೂ ಎದುರು ನೋಡ್ತೀನಿ ಅಂತ ಈಗ ಎಚ್ಡಿಕೆ ಅವರು ಹೇಳಿದ್ದಾರೆ. 11 ಗಂಟೆಗೆ ಹೋಗ್ತಾ ಇದ್ದಾರೆ. 11ರಿಂದ 4 ಗಂಟೆವರೆಗೂ ಕೂಡ ಕಾಯ್ತೀನಿ. ತಮಗೆ ಬರೋದಕ್ಕೆ ಆಗ್ಲಿಲ್ವಾ? ಹಾಗಾದ್ರೆ ಅಧಿಕಾರಿಗಳನ್ನ ಕಳಿಸಿ, ಅಧಿಕಾರಿಗಳನ್ನ ಮಾತ್ರ ಕಳಿಸಿ ಕೊಡ್ತಾರಾ ಸಿಎಂ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ ಇಂದಿನ ಬಿಡದಿ ಬಹಿರಂಗ ಚರ್ಚೆ. ಹೀಗೆ ಬೆಳಿಗ್ಗೆ 11 ಗಂಟೆಗೆ ಬೈರಮಂಗಲಕ್ಕೆ ಹೋಗ್ತಾ ಇದ್ದಾರೆ ಎಚ್ಡಿಕೆ ಅವರು. ಅದಾದ ನಂತರ ಸಂಜೆ 4 ಗಂಟೆವರೆಗೂ ಕೂಡ ಕಾಯ್ತೀನಿ, ಬರ್ತಾರಾ ಡಿಕೆಶಿ ಅವರು ಅಂತ ಹೇಳಿ ಕಾಯ್ತೀನಿ ಅಲ್ಲೇ ಕೂತ್ಕೊಂಡು ಅಂತ ಹೇಳಿದ್ದಾರೆ. ಜೊತೆಗೆ ನಿಮಗ್ ಬರಕ್ಕಾಗಿಲ್ವಾ, ನಿಮಗ್ ಜಾಸ್ತಿ ಕೆಲಸ ಇದೆ, ತಾವು ಬ್ಯುಸಿ ಇದ್ದೀರಾ ಅಂತಂದ್ರೆ ನಿಮ್ಮ ಅಧಿಕಾರಿಗಳಿಗೆ ಕಳಿಸ್ಕೊಡಿ. ಅದಾದ ನಂತರ ತಮ್ಮ ಅಧಿಕಾರಿಗಳೇ ಬಂದು ನಿಮ್ಮ ಪರವಾಗಿ ಮಾತಾಡ್ಲಿ ಅನ್ನುವಂಥದ್ದು ಅವರ ಒಂದು ವಾದ ಆಗಿದೆ. ಆದ್ರೆ ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂತಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಏನ್ ಹೆಚ್ಚೆಚ್ಚಾಗಿ ರೈತರು ಒಂದ್ 2 ಏಟ್ ಹೊಡಿಬಹುದಾ, ಅದಕ್ಕೂ ಕೂಡ ನಾನು ರೆಡಿ ಅಂತ ಹೇಳಿ ಮೊನ್ನೆ ಅಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ರೈತರು ಏನ್ ಮಾಡ್ತಾರೆ, ಹೆಚ್ಚೆಚ್ಚಾಗಿ ಒಂದ್ ಏಟು ಹೊಡಿಬಹುದಷ್ಟೇ, ಅದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಬಿಡಿ, ಆದ್ರೆ ಈ ಯೋಜನೆ ಮಾತ್ರ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂಥದ್ದು ಡಿಕೆಶಿ ಅವರ ಒಂದು ಹೇಳಿಕೆ. ಹಾಗಾಗಿ ಈಗ ಇರುವಂತಹ ಒಂದು ಕುತೂಹಲ ಎಲ್ಲವೂ ಕೂಡ ಈ ಸಮಯದಲ್ಲಿ ಈಗಾಗಲೇ 11 ಗಂಟೆಗೆ ನಾನು ಹೋಗ್ತಾ ಇದ್ದೀನಿ, 11ರಿಂದ 4 ಗಂಟೆವರೆಗೂ ಕೂಡ ಸಂಜೆ ಕಾದು ಕೂಡ್ತೀನಿ. ಆದ್ರೆ ಇಫ್ ಇನ್ ಕೇಸ್ ನೀವು ಬಂದ್ರೆ ಬಹಳ ಒಳ್ಳೇದು, ಕುತ್ಕೊಂಡು ಬಹಿರಂಗವಾಗಿ ಚರ್ಚೆ ಮಾಡೋಣ. ಆದ್ರೆ ಇಫ್ ಇನ್ ಕೇಸ್ ಇಲ್ಲಿ ಸಿಎಂ ಬಂದಿಲ್ಲ ಅಂತಂದ್ರೆ ಅದರ ಪರವಾಗಿ ಅಥವಾ ನಿಮ್ಮ ಪರವಾಗಿ ಮಾತನಾಡುವಂತ ಅಧಿಕಾರಿಗಳನ್ನ ಕಳಿಸಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಈಗ ಬಹಳಷ್ಟು ಕುತೂಹಲ ಇದೆ ಇವತ್ತಿನ ದಿನ ಏನಾಗುತ್ತೆ ಅಂತ ಹೇಳಿ. ಈಗ ಎಚ್ಡಿಕೆ ಅವರು ಏನ್ ಚಾಲೆಂಜ್ ಹಾಕಿದ್ದಾರೆ, ಅದರಲ್ಲೂ ಕೂಡ 11ರಿಂದ 4 ಗಂಟೆವರೆಗೂ ಕೂಡ ಕಾಯ್ತೀನಿ, ನೀವು ಬರಬೇಕು ಅಂತ ಹೇಳಿ ಈಗ ಹೇಳಿದ್ದಾರೆ. ಏನ್ ಮಾಡ್ತಾರೆ ಸಿಎಂ ಇವತ್ತು? ನಿಜವಾಗ್ಲೂ ಬರ್ತಾರಾ? ಇಫ್ ಇನ್ ಕೇಸ್ ಅವ್ರು ಬಂದಿಲ್ಲ ಅಂದ್ರೆ ಏನಾಗ್ಬೋದು? ರೋಷಿಣಿ, ಕೇಂದ್ರ ಸಚಿವರಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಇವತ್ತು ಬಿಡದಿ ಭಾಗದ ರೈತರ ಪರವಾಗಿ ಹೋರಾಟಕ್ಕೆ ಕೂಡ ಬೆಂಬಲವನ್ನು ಕೂಡ ಸೂಚಿಸುತ್ತಿದ್ದಾರೆ. ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಸಹಿತ ಒಂದು ಸಂತಾಪವನ್ನು ಕೂಡ ನೀಡಿರ್ತಕ್ಕಂಥದ್ದು. ಇವತ್ತು ಬೈರಮಂಗಲದಲ್ಲಿನ ಕಾರ್ಯಕ್ರಮದ ವೇಳಾಪಟ್ಟಿ ಜೊತೆಗೆ ನಾವು ಬೈರಮಂಗಲದಲ್ಲಿ ಇದ್ದೇವೆ, ತಾವು ಕೂಡ ಬಂದು ಚರ್ಚೆ ಮಾಡಲು ನಾನು ಸಿದ್ಧನಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಕಚೇರಿಗೆ ಕೂಡ ತಲುಪಿಸಿದ್ದಾರೆ. ಆದ್ರೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಅವರು ವಿಧಾನಸೌಧಕ್ಕೆ ಕರೆದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಹಿತ ಆ ಒಂದು ವಿಧಾನಸೌಧಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ಲಿಲ್ಲ. ಆದ್ರೆ ಇದೀಗ ಬೈರಮಂಗಲಕ್ಕೆ ಕರೆದಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾರಾ ಅಥವಾ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಎಸ್, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಇವತ್ತಿನ ಕುತೂಹಲ ಇದೆಲ್ಲವೂ ಕೂಡ ಇವತ್ತು ಸಿಎಂ ಬರ್ತಾರಾ ಅಥವಾ ಇಲ್ವಾ ಅನ್ನೋಂಥದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇಫ್ ಇನ್ ಕೇಸ್ ಈಗ ಡಿಕೆ ಶಿವಕುಮಾರ್ ಅವರು ಇವತ್ತು ಹೋಗಿಲ್ಲ ಅಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂತಹ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ಕಾದು ಕೂರ್ತೀನಿ, ಸಂಜೆ 4 ಗಂಟೆವರೆಗೂ ಕೂಡ ಸಿಎಂ ಬರ್ತಾರಾ ಅಂತ ಹೇಳಿ ಕಾಯ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವ್ರು ಬರಕ್ಕಾಗಿಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ